ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ಸುದ್ದಿವಾಹಿನಿ. ನಾನು ಪ್ರಿಯಾ ಶ್ರೀಗುರು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾದ ಡಾಕ್ಟರ್ ರಜನೀಶ್ ವಾಲಿ ಅವರ ನೇತೃತ್ವದಲ್ಲಿ ಬಿವಿ ಭೂಮರೆಡ್ಡಿ ಕಾಲೇಜಿನ ಆವರಣದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ 2024ರಿಂದ 27ರ ಅವಧಿಗಾಗಿ ಆಯ್ಕೆಗೊಂಡ ನೂತನ ಆಡಳಿತ ಮಂಡಳಿ ಸದಸ್ಯರಿಗೆ ಮತ್ತು ಪದಾಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಬಿವಿಬಿ ಆವರಣದ ಶಾಲಾ ಕಾಲೇಜುಗಳ ಸಂಚಾಲಕರಾದ ಡಾಕ್ಟರ್ ರಜನೀಶ್ ವಾಲಿ, ಬಸವೇಶ್ವರ್ ಬಿಎಡ್ ಕಾಲೇಜಿಗೆ ನಾನು ಮೊದಲು ಬಂದ ಸಮಯದಲ್ಲಿ ಮಳೆ ಬಂದರೆ ಸಾಕು ಕಟ್ಟಡ ಸುರಿತಿತ್ತು. ಆಗ ನಾನು ಆಡಳಿತ ಮಂಡಳಿಯ ಸದಸ್ಯರೊಂದಿಗೆ ಚರ್ಚಿಸಿ ಕಟ್ಟಡವನ್ನು ಉನ್ನತೀಕರಿಸಿದ ನಂತರ 50 ಜನ ವಿದ್ಯಾರ್ಥಿಗಳಿಗೆ ಮಾತ್ರ ಬಿಎಡ್ ಓದಲು ಅವಕಾಶವಿದ್ದ ಬಸವೇಶ್ವರ್ ಬಿಎಡ್ ಕಾಲೇಜನ್ನು 100 ಸೀಟ್ಗಳಿಗೆ ವಿಸ್ತರಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ನಮ್ಮ ಕಾಲೇಜಿನಲ್ಲಿ ಎಂಎಡ್ ಕೋರ್ಸ್ ಅನ್ನು ಪ್ರಾರಂಭ ಮಾಡುವ ಗುರಿ ಹೊಂದಿದ್ದೇನೆ ಎಂದು ಹೇಳಿದ್ದಾರೆ. ಈಗಾಗಲೇ ಸೈನಿಕ ಶಾಲೆಯ ತರಗತಿಗಳು ಪ್ರಾರಂಭವಾಗಿದ್ದು, ಮುಂದಿನ ವರ್ಷದ ಒಳಗೆ ಸೈನಿಕ ಶಾಲೆಯ ನೂತನ ಕಟ್ಟಡದ ಉದ್ಘಾಟನೆ ನೆರವೇರಿಸುತ್ತೇವೆ. ನಾನು ಬಿವಿಬಿ ಆವರಣಕ್ಕೆ ಬಂದಾಗ ಕೇವಲ 10 ಅಡ್ಮಿಷನ್ ಇದ್ದ ಕಾರಣ ಬಿಸಿಎ ಕೋರ್ಸ್ ಮುಚ್ಚುವ ಹಂತಕ್ಕೆ ಬಂದಿತ್ತು. ಆದರೆ ಇಂದು ಬಿಸಿಎ ಕೋರ್ಸ್ಗೆ 110 ಜನ ವಿದ್ಯಾರ್ಥಿಗಳು ಪ್ರವೇಶಾತಿ ಪಡೆದಿದ್ದಾರೆ ಎಂದು ಹೇಳಿದ್ದಾರೆ. ಅದೇ ರೀತಿ 48 ಎಕರೆ ವಿಸ್ತೀರ್ಣ ಹೊಂದಿರುವ ಬಿವಿಬಿ ಸಂಸ್ಥೆಯ ಜಾಗವನ್ನು ಸಾಕಷ್ಟು ಜನ ಒತ್ತುವರಿ ಮಾಡಲು ಪ್ರಯತ್ನಿಸಿದರು. ಆದರೆ ಆ ಎಲ್ಲ ತೊಡಕುಗಳನ್ನು ಬಗೆಹರಿಸಿ ಸಂಸ್ಥೆಯ ಜಾಗ ಸಂಸ್ಥೆಯ ಹೆಸರಿನಲ್ಲಿ ಉಳಿಯುವಂತೆ ಮಾಡಿದ್ದೇನೆ. ಸಂಸ್ಥೆಯ ಜಾಗದಲ್ಲಿ ವಿಚಾರವಾಗಿ ಹೈಕೋರ್ಟ್ನಲ್ಲಿ ಇದ್ದ 4 ಕೇಸ್ಗಳನ್ನು ಕೂಡ ಕ್ವಾಶ್ ಆಗಿವೆ ಎಂದು ಹೇಳಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶಶಿಲ್ ನಂಬೋಶಿ, ಉಪಾಧ್ಯಕ್ಷ ರಾಜ ಭೀಮಳ್ಳಿ, ಕಾರ್ಯದರ್ಶಿ ಉದಯ್ ಕುಮಾರ್ ಚಿಂಚೋಳಿ, ಜಂಟಿ ಕಾರ್ಯದರ್ಶಿ ಡಾಕ್ಟರ್ ಕೈಲಾಸ್ ಬಿ ಪಾಟೀಲ್, ಸದಸ್ಯರಾದ ಡಾಕ್ಟರ್ ನಾಗೇಂದ್ರ ಮಂತಾಳೆ, ಡಾಕ್ಟರ್ ಮಹಾದೇವಪ್ಪ ವಿ ರಾಂಪುರೆ, ಡಾಕ್ಟರ್ ಶರಣಬಸಪ್ಪ ಆರ್ ಹರ್ವಲ್, ಸಾಯಿನಾಥ್ ಎನ್ ಪಾಟೀಲ್, ಡಾಕ್ಟರ್ ಅನಿಲ್ ಕುಮಾರ್ ಪಟ್ಟಣ, ಅನಿಲ್ ಕುಮಾರ್ ಸೋಮಶೇಖರ್ ಮರಗೋಳ, ಡಾಕ್ಟರ್ ಕಿರಣ್ ದೇಶ್ಮುಖ್, ನಾಗಣ್ಣ ಗಂಟಿ, ನಿಶಾಂತ್ ಏಲಿ, ಡಾಕ್ಟರ್ ಶಿವನಂದ್ ಮೆಲ್ಕುಂದಿ ಹಾಗೂ ಆಡಳಿತಾಧಿಕಾರಿಯ ಡಾಕ್ಟರ್ ಸಿಸಿ ಪಾಟೀಲ್ ಅವರನ್ನು ಸನ್ಮಾನಿಸಲಾಯಿತು. Come fast. ಅದೇ ರೀತಿ ಇಂಗ್ಲಿಷ್ ಮೀಡಿಯಂ ಅನ್ನು ನಡೆಸುತ್ತಿರುವಂತಹ ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಪಬ್ಲಿಕ್ ಸ್ಕೂಲ್ ವತಿಯಿಂದ ಕನಸಿನ ಕೂಸಾಗಿರುವಂತಹ ಸೈನಿಕ್ ಶಾಲೆಯ ವತಿಯಿಂದ ನಾವು ಇಂದು ನಮ್ಮ ಶಾಂತಿ 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 ಅದೇ ರೀತಿ ಶ್ರೀ ಉದಯ್ ಕುಮಾರ್ ಚಿಂಚೋಳಿ ಅವರು, ಶ್ರೀಯುತರು ಸುಭದ್ರಪ್ಪ ಚಿಂಚೋಳಿಯವರ ಚಪ್ಪಾಳೆಯಿಂದ ಆದರವಾದ ಸನ್ಮಾನವನ್ನು ಮಾನ್ಯ ಅಧ್ಯಕ್ಷರು ಬಸವರಾಜ್ ಜಾಪ್ಶೆಟ್ಟಿ ಸರ್ ಅವರಿಗೆ ಮಾಡುತ್ತಿದ್ದಾರೆ.
ಡಾಕ್ಟರ್ ವಲಿ ಅವರ ಸರ್ ಡಾಕ್ಟರ್ ವಲಿ ಅವರ ಸರ್ ಅದೇ ರೀತಿ ಶ್ರೀಯುತರು ಸೋಮಶೇಖರ್ ಮರಗೋಳ್ ಅವರ ಸುಪುತ್ರರಾಗಿರುತ್ತಾರೆ. ಮತದಾರರಾಗಿದ್ದು ಸಮಾಜ ಸೇವೆಯಲ್ಲಿ ತೊಡಗಿರುತ್ತಾರೆ. ನಮ್ಮ ಸಂಸ್ಥೆಗೆ ಮೊದಲನೇ ಬಾರಿ ಗೌರವಾನ್ವಿತ ಆಡಳಿತ ಮಂಡಳಿಯ ಸದಸ್ಯರಾಗಿರ್ತಾರೆ. ಅವರಿಗೂ ಸ್ವಾಗತ. ಹಾಗೂ ಸುನಿಲ್ ಮುಂದಾವ್ ಅವರ ಬಹಳ ಪ್ರೀತಿಯಿಂದ ಸನ್ಮಾನವನ್ನು ಮಾಡುತ್ತಿದ್ದಾರೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಕೌನ್ಸಿಲ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸೆಕ್ರೆಟರಿಗಳು, ಜನರಲ್ ಸೆಕ್ರೆಟರಿಗಳು, ಕನ್ನಡ ಮೆಂಬರ್ ಮೆಂಬರ್ಸ್, ಎಲ್ಲ ಮೆಂಬರ್ಸ್ ಬೀದರಿಗೆ ಸನ್ಮಾನ ಕಾರ್ಯಕ್ರಮ ಬಂದಿದ್ದಕ್ಕೆ ನಾನು ಮನಸ್ಸಿಂದ ಅವರಿಗೆ ವೆಲ್ಕಮ್ ಮಾಡ್ತೀನಿ. ಹಾಗೆ ಇವತ್ತು ನಮ್ಮ ಎಸ್ ಕೆ ಸೊಸೈಟಿಯ ಸೀನಿಯರ್ ಮೆಂಬರ್ಸ್ ಎಲ್ಲರೂ ಬಂದು ಇವತ್ತು ಬೀದರ್ ನಮ್ಮ ಭೂಮಡಿ ಕಾಲೇಜ್ಗೆ ಒಂದು ಎತ್ತು ಹಿಡಿದು ತೋರ್ಸಂಗೆ ಮಾಡಿದ್ರು. ಎಲ್ಲರೂ ಬಂದಿದ್ದಾರೆ, ಸೀನಿಯರ್ಸ್ಗೆ ಮತ್ತು ನಮ್ಮ ಜೂನಿಯರ್ಸ್ಗೆ ನಿಮ್ಮ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ನಾನೇನು ಜಾಸ್ತಿ ಮಾತಾಡಲ್ಲ, ಸ್ವಲ್ಪ ಕೆಲಸ ಮಾಡಿ ತೋರಿಸ್ತೀನಿ. ಯಾಕಂದ್ರೆ ನಂಗೆ ಮಾತಾಡಕ್ಕೆ ಬರಲ್ಲ. ನಮಸ್ತೆ ಸರ್ ಭಾಳ ಚಂದ ಮಾತಾಡ್ತಾರೆ, ಅವರು ಚೆನ್ನಾಗಿ ಹೇಳ್ತಾರೆ. ಜಸ್ಟ್ ಒಂದು 2-3 ಪಾಯಿಂಟ್ಸ್ ತೋರಿಸ್ಬಿಡ್ತೀನಿ ಅಷ್ಟೇ. ಬಸವೇಶ್ವರ BEd ಕಾಲೇಜ್ ಬಗ್ಗೆ. ಬಸವೇಶ್ವರ BEd ಕಾಲೇಜ್ ನಾನು ಬಂದಾಗ ನೀವು ನೋಡಿದ್ರೆ ಕೆಳಗಡೆ ಫ್ಲೋರ್ ಅಂತ ಸೋತಿತ್ತು. ನಾನು ಮೀಟಿಂಗಲ್ಲಿ ಹೇಳಿದೆ, ನೀವು ಸೋಲ್ತಾ ಇದೆ, ಏನು ಮಾಡಬೇಕು ಅಂತ. ಅದು ಸೋಲ್ತಾ ಇದ್ರೆ ಏನು ಮಾಡೋಕ್ಕಾಗ್ತದ ಅಂತ ಅವ್ರ ಜೊತೆ ಕಲೀಗ್ಸ್ ಎಲ್ಲ ಇದ್ರು. ಚಿಂಟು ಆಯ್ತು, ಸಾಯಿ ಆಯ್ತು, ಪಟ್ಟಣ ಆಯ್ತು, ಕೈಲಾಸ ಸರ್ ಈ ಸಲ ಆಗೋದ್ರಲ್ಲಿ ಬಂದು ಅಂತ ಹೇಳಿದ್ದೆ. ಅಂತ ಹೇಳಿದಾಗ ಏನಪ್ಪ ಹಿಂಗೆ ಮಾತಾಡ್ತೀನಿ ನಾನು. ಆ ಸಣ್ಣವ ಜೂನಿಯರ್, ನನಗೆ ಹೇಳಿ ಏನು ಮಾಡಬೇಕು, ಸೋಲತ್ತ ಭಾಳ ನೀರು ನಿಂತಿರ್ಲತ್ತವ. ಇಲ್ಲ ಅದಕ್ಕೆ 2-3 ಸತಿ ರಿಪೇರಿ ಮಾಡಿದ್ದೀವಿ, ಏನೂ ಆಗಿಲ್ಲ. ಆಯ್ತು ಸರ್ ಒಂದು ಫೋನ್ ಕಟ್ಟಾರೆ ಮುಗಿದು ಹಾಕೋದು ಕೆಲಸನೇ ಅಂತ ಹೇಳಿದ್ರು. ಅದಕ್ಕೆ ಹೇಳ್ಬಿಟ್ಟು ರೆಡಿ ಮಾಡಿ ಅಂತ ರೆಡಿ ಆದ್ಮೇಲೆ ಈ ತರ BB ಕಾಲೇಜ್ ಆಗಿದೆ, BEd ಕಾಲೇಜ್ ಆಯಿತು. ಮತ್ತೆ ಇದು 50 ಸೀಟ್ ಇತ್ತು, ಬರೀ ಅಡ್ಮಿಷನ್ 50 ಇತ್ತು. 50ಕ್ಕೆ ಯಾವುದು ಫುಲ್ ಆಗ್ತದೆ. ಮತ್ತೆ ಯಾವತ್ತು 100% ರಿಸಲ್ಟ್ ಇದೆ. ಅದಕ್ಕೆ 100ಕ್ಕೆ ಅಪ್ಲೈ ಮಾಡಿದ್ದೀವಿ. ಏನೇ 1 ತಿಂಗಳಲ್ಲಿ 2 ತಿಂಗಳಲ್ಲಿ ನಮಗೆ ಅಪ್ರೂವಲ್ ಬರ್ತಾದೆ. ಮುಂದಿನ ವರ್ಷದಿಂದ 100 ಅಡ್ಮಿಷನ್ಸ್ ಆಗ್ತಾ BEd ಕಾಲೇಜಲ್ಲಿ. ಹಳೆ ಫೋಟೋ ಇದೆ ನೋಡಿ, ಬಟ್ ಹೊಸ ಫೋಟೋ ಇದೆ. ಅಚೀವ್ಮೆಂಟ್ಸ್ ಎಲ್ಲ ಬೇಡ, ನೆಕ್ಸ್ಟ್ ಇಯರ್ ಫ್ಯೂಚರ್ ಪ್ಲಾನ್ಸ್ ಅಲ್ಲಿ MEd ಅಪ್ಲೈ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಇಯರ್ ಅಲ್ಲಿ. ಬರೀ BEd ಇದೆ, BEd ಬರೀ 50 ಇತ್ತು, 100ಕ್ಕೆ ಹೋಗಿ ನೆಕ್ಸ್ಟ್ MEd ಅಪ್ಲೈ ಮಾಡ್ತಾ ಇದ್ದೀವಿ. CBSE ಸ್ಕೂಲ್. ಈ ಸ್ಕೂಲ್ ಹೆಂಗಿತ್ತಂದ್ರೆ ಮುಂಚೆ ನಾನು ಬಂದಾಗ ಒಂದು ಕಡೆಯಿಂದ ಕನ್ನಡ ಮೀಡಿಯಂನವ್ರು ಬರ್ತಿದ್ರು, ಇನ್ನೊಂದು ಕಡೆಯಿಂದ ಇಂಗ್ಲಿಷ್ ಮೀಡಿಯಂನವ್ರು ಬರ್ತಿದ್ರು. ನಮ್ಗೆ ಶಾಕ್ ಆಯ್ತು, ಏನಪ್ಪ ನಮ್ದು ಇಂಥ ದೊಡ್ಡ ಸೊಸೈಟಿಯಾಗ ಒಂದು ಬಿಲ್ಡಿಂಗ್ ಅಲ್ಲಿ 2 ಬೋರ್ಡ್ ಇದೆ ಅಂತ ಹೇಳಿ. ಅವಾಗ ನಾನು ಯೋಚನೆ ಮಾಡಿದ್ವಿ, ಹಿಂಗಾದ್ರೆ ಆಗಲ್ಲ ಅಂತ ಹೇಳಿ CBSE ಅಪ್ಲೈ ಮಾಡಿದ್ವಿ. CBSE ಅಪ್ಲೈ ಮಾಡಿ 992 ಅಡ್ಮಿಷನ್ ಮಾಡಿಸಿದೀವಿ. ಜಸ್ಟ್ ಅವಾಗ ಇಂಗ್ಲಿಷ್ ಮೀಡಿಯಂ ಇತ್ತು, 150 ಅಡ್ಮಿಷನ್ಸ್ ಇತ್ತು. 992 ಅಡ್ಮಿಷನ್ಸ್ ಆಗಿದೆ. 112 ಇತ್ತು ಸ್ಟಾರ್ಟಿಂಗ್, ಇವತ್ತಿಂದ 992 ಅಡ್ಮಿಷನ್ಸ್ ಇದೆ. ಇದು 4 ಇಯರ್ಸ್ ಅಲ್ಲಿ. ಅಲ್ಲಿಂದ ಇದು CBSE ಇದಕ್ಕೆ ಮಾಡಕ್ಕೆ ನಮ್ಮ ಸ್ಟಾಫ್ ಬೇರೆ ಯಾರಿಗೂ ಕೊಟ್ಟಿಲ್ಲ. ನಾವು ನಮ್ಮ ಸ್ಟಾಫೇ ಡೆಲ್ಲಿ ತನ ಓಡಾಡಿದ್ರು, ಅವರೇ ಪರ್ಮಿಷನ್ ತಂದು ಅವರೇ ಓಡಾಡಿದ್ದಾರೆ. ಅವರಿಗೂ ಧನ್ಯವಾದ ಹೇಳ್ತೀನಿ. ಸೈನಿಕ್ ಸ್ಕೂಲ್ ಇದು CBSE ಆಯ್ತು ಅಂತ ಹೇಳಿ ಮತ್ತೆ ನೆಕ್ಸ್ಟ್ ಸೈನಿಕ್ ಸ್ಕೂಲಿಗೆ ಅಪ್ಲೈ ಮಾಡಿದ್ವಿ. ಸೈನಿಕ್ ಸ್ಕೂಲ್ ಸಲಗೆ 2-3 ಸಲ ನಮ್ದು ಡಿಫೆನ್ಸ್ ಇಂದ ಇದಕ್ಕೆ ಇನ್ಸ್ಪೆಕ್ಷನ್ ಬಂದ್ರು. ಅವ್ರದ್ದು ಏನೇನು ಫುಲ್ಫಿಲ್ ಮಾಡಬೇಕಿತ್ತು ಎಲ್ಲ ಫುಲ್ಫಿಲ್ ಮಾಡಿದ್ವಿ. ಡಾಕ್ಯುಮೆಂಟೇಶನ್ ಫುಲ್ಫಿಲ್ ಮಾಡಿದ್ವಿ. ಮಾಡಿದ್ಮೇಲೆ ನಮ್ಗೆ ಸೈನಿಕ್ ಸ್ಕೂಲ್ ಅಡ್ಮಿಷನ್ ಸಿಕ್ತು. ಇದೇ ವರ್ಷ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಪ್ರೋಸೆಸ್ ಹೆಂಗಿದೆ ಅಂದ್ರೆ ನ್ಯಾಷನಲ್ ಮೆರಿಟ್ ಅಲ್ಲಿ 40%. ನಮ್ಮ ಸ್ಕೂಲಲ್ಲಿ CBSE ನಮ್ಮಲ್ಲಿ ಏನು ಈಗ ನಮ್ದು ಬ್ರೂನರಿ ಕಾಲೇಜ್ ಕ್ಯಾಂಪಸ್ ಆಗಿ CBSE ಸ್ಕೂಲ್ ಇದೆ, ಅಲ್ಲಿ ಹೋದ್ರೆ 60% ಹುಡುಗರಿಗೆ ಅಡ್ಮಿಷನ್ಸ್ ಇದೆ. ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್. ನಮ್ಮ ಸ್ಕೂಲಲ್ಲಿ 60%, ಹೊರಗಡೆ 40% ಇದೆ. ಬಟ್ ಎಲ್ಲ
ಇದು ಬರ್ತಾ ಇರೋ ಸೈನಿಕ್ ಸ್ಕೂಲ್ ಬಿಲ್ಡಿಂಗು ಬ್ಯಾಕ್ ಸೈಡ್ ಸ್ಟಾರ್ಟ್ ಆಗಿದೆ. ನಮೋಶಿ ಸರ್ ಬಂದ್ಮೇಲೆ ಇದಕ್ಕೆ ಬಹಳ ಜೋರ್ ಕೊಟ್ಟು ಸ್ಟಾರ್ಟ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಇಯರ್ ಇದೇ ಬಿಲ್ಡಿಂಗ್ ಅಲ್ಲಿ ಸ್ಟೂಡೆಂಟ್ಸ್ ಕೂಡಿಸ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿಸಿದೀನಿ. ನೆಕ್ಸ್ಟ್ ಜೂನ್ ನಲ್ಲಿ ಈ ಸ್ಕೂಲ್ ಬಿಲ್ಡಿಂಗ್ ಇನಾಗ್ರೇಷನ್ ಮಾಡ್ತೀವಿ. ಇದು ಶರಣ್ ಬಸವೇಶ್ವರ ಸ್ಕೂಲ್, ಕನ್ನಡ ಮೀಡಿಯಂ ಸ್ಕೂಲ್. ನಾನು ಹೇಳಿದ್ದಲ್ಲ, ಒಂದ್ ಕಡೆ ಇಂಗ್ಲಿಷ್ ಮೀಡಿಯಂ, ಒಂದ್ ಕಡೆ ಕನ್ನಡ ಮೀಡಿಯಂ. ನಾನು CBSE ಸ್ಕೂಲ್ ಅಲ್ಲಿ ಬರ್ತಿದ್ದೆ, ಅವ್ರಿಗೆ ಚೇಂಜ್ ಮಾಡಿದೆ. ಎಲ್ಲಿದೆ ಜಾಗ ಬಿಡುತ್ತೆ. ಇದೊಂದು ಬಿಲ್ಡಿಂಗ್ ಇತ್ತು, ಫೋಟೋದಾಗ ನೋಡೋಣ ಹೆಂಗಿದೆ ಬಿಲ್ಡಿಂಗ್. ಇದು ಎದಕ್ಕೆ ಬಿಟ್ಟಿದ್ರು ಅಂದ್ರೆ ಬರೀ ಮಳೆ ನೀರಾಗಿ ಸೋರ್ತು ಅಂತ ಬಿಲ್ಡಿಂಗ್ ಬಿಟ್ಟಿದ್ರು. ಅರೌಂಡ್ 15-20 ವರ್ಷದಲ್ಲಿ ಬಿಲ್ಡಿಂಗ್ ಹಂಗೆ ಬಿಟ್ಟಿತ್ತು. ನಾನು ನೋಡಿದೆ ಈ ಬಿಲ್ಡಿಂಗ್ ರೆಡಿ ಮಾಡ್ಬೋದಲ್ಲ ಅಂತ ರೆಡಿ ಮಾಡಕ್ ಹೋಗಿ ನಾನೇ ಒಂದ್ 2-3 ಸಲ ಓಡಾಡಿದೆ. ಆಮೇಲೆ ನೋಡ್ತೀನಿ ಇದೇ ಬಿಲ್ಡಿಂಗ್ ಹೆಂಗಾಗಿದೆ ನೋಡ್ರಿ. ಸ್ಕೂಲ್ ಬಿಲ್ಡಿಂಗ್ 21 ರೂಮ್ ಇದೆ ಇದರಲ್ಲಿ. ನಮೋಶಿ ಸರ್ ಅಂತಾರೆ ಯಾವಾಗೂ, ಏನಪ್ಪ ಗಾರ್ಡನ್ ಇಷ್ಟು ಮೇಂಟೈನ್ ಹೆಂಗಾಗದ ಯಾರಿಗೆ ಕೊಟ್ಟಿರಿ ಅಂದ್ರೆ, ಇಲ್ಲ ನಮ್ಮಲ್ಲಿ ಹುಡುಗರು ಮಾಡ್ಯಾರ ಅಂತ ಹೇಳಿದ್ರೆ. ಅವ್ರಂದ್ರು ಇಲ್ಲ ನಮ್ಗೆ ಕಳ್ಸ್ಕೊಡು ಅಂತಂದ್ರು. ಇದು ಹಳೆ ಬಿಲ್ಡಿಂಗು ಹಳೆ ಫೋಟೋ, ಇದು ಹೊಸದು. ಮತ್ತೊಂದ್ಸಲ ತೋರಿಸಿ ಸ್ಲೇಟ್. ಇದು ಹಳೆ ಬಿಲ್ಡಿಂಗು ಹಳೆ ಫೋಟೋ ಇತ್ತು, ಹೊಸದು ತೋರಿಸಿ ಫೋಟೋ. ಇವಾಗ ಇದು ಯಾವಾಗ ಬಂದ್ರು ಕ್ಯಾಂಪಸ್ ಇದೇ ತರ ಇತ್ತು. ಯಾವಾಗೇ ಬರ್ರಿ, ಇವತ್ತು ಬರ್ರಿ, 1 ತಿಂಗಳು ಬಿಟ್ಟು ಬರ್ರಿ, 2 ತಿಂಗಳು ಬಿಟ್ಟು ಬರ್ರಿ, ಇದೇ ತರ ಕ್ಯಾಂಪಸ್ ಮೇಂಟೈನ್ ಆಗ್ತದೆ. ಇದು ನಾವು ಹೊರಗಡೆ ಯಾರಿಗೂ ಕೊಟ್ಟು ಮಾಡಿಸಿಲ್ಲ. ನಮ್ಮ ಹತ್ರ ಇರೋ ಹುಡುಗರು ಏನಿದೆ 8-10 ಜನ ಸ್ಟಾಫ್ ಅದರ, ಅಷ್ಟು ಜನ ಕೂಡ ಮಾಡ್ತಾರೆ, ಒಬ್ರು ಯಾರು ಮಾಡಿಲ್ಲ. ಮತ್ತೆ ಇದಕ್ಕೆ ಅವರಿಗೆ ನಾನು ಯಾವಾಗೂ ಸೀರಿಯಸ್ ಆಗಿ ಹೇಳ್ಬಿಟ್ಟು ಮಾಡಿಸ್ತೀನಿ. ಮತ್ತೆ ನನ್ನ ಸೈಟ್ ಮೇಲೆ ನಿಂತಿರ್ತೀನಿ. ಅವ್ರಿಗೆ ಒಂದೇ ಹೇಳ್ತೀನಿ, ನಿಮ್ಮ ಆರ್ಡರ್ಸ್ ಹೆಂಗ್ ಮನಿತನ ಬರ್ಲತ್ತವ, ಕೆಲಸ ಮಾಡಿದ್ರೆ ಆರ್ಡರ್ ಹಂಗೆ ಮನಿತನ ವಾಪಸ್ ಹೋಗ್ತಾವ ನೋಡ್ರಿ ಅಂತ ಹೇಳಿದ್ದೀನಿ. ಅದಕ್ಕೆ ನಮ್ದು ಮ್ಯಾನೇಜ್ಮೆಂಟ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಅವ್ರು ಬರೋಸಿ ಮೇಲೆ ಇಲ್ಲಿ ಇದು ಮಾತಾಡಿರ್ತಿದ್ದಾಗ. ಇದು ನಮ್ಮ BB ಕಾಲೇಜ್ ಕ್ಯಾಂಪಸ್. ಇಲ್ಲಿ ಭೂಮಿ ಕಾಲೇಜಲ್ಲಿ ಏನಾಗಿತ್ತು, ನಾನು ಬಂದಾಗ ಇದು BB ಕಾಲೇಜ್ ನಮ್ಗೆ A ಗ್ರೇಡ್ ಬಂತು ಲಾಸ್ಟ್ ಟೈಮ್ ಅಲ್ಲಿ. ಅಲ್ಲಿಂದ BCA ಕೋರ್ಸ್ ಕ್ಲೋಸ್ ಮಾಡ್ತಾ ಇದ್ರು. ನಾನು ಅದೇ ಯಾಕೆ ಕ್ಲೋಸ್ ಮಾಡತ್ರಿ, ಇಲ್ಲ ಹಿಂದೆ 4 ವರ್ಷದಿಂದ ಬರೀ 10 ಅಡ್ಮಿಷನ್ ಆಗತ್ತವ, ಅದು ನಡೆಯೋದು ಬಂದ್ ಮಾಡೋದು ಅಂದ್ರೆ. ನಾನು ಈಗ ಬಂದಿದ್ದೀನಿ, ಈಗ ಬಂದ್ ಮಾಡಿದ್ರ ಎಲ್ಲರೂ ಏನಂತಾರೆ, ರಜನೀಶ್ ವಾಲಿ ಬಂದು ಕಾಲಿಟ್ಟು ಅವ್ನ ಡಿಪಾರ್ಟ್ಮೆಂಟ್ ಬಂದಾಗಿರಂತಾರ. ಅದಕ್ಕೆ 1 ವರ್ಷ ಟೈಮ್ ಕೊಡ್ರಿ ಅಂದ್ರೆ 10 ಅಡ್ಮಿಷನ್ ಇದ್ದಿದ್ದು ಫಸ್ಟ್ ಇಯರ್ಲಿಂದಾನೆ 60 ಅಡ್ಮಿಷನ್, 3 ವರ್ಷ 60 ಮಾಡಿದ್ವಿ. ಮತ್ತೆ ಈ ವರ್ಷ 120 ನಮೋಶಿ ಸರ್ ಮತ್ತೆ ಅಪ್ಲೈ ಮಾಡಿ ಅವ್ರ ಕಡೆಯಿಂದ ಗೌರ್ಮೆಂಟ್ಗೆಲ್ಲ ಇನ್ಫ್ಲೂಯೆನ್ಸ್ ಮಾಡಿಸಿ 60 120 ಮಾಡಿ 120 ಅಡ್ಮಿಷನ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಮತ್ತೆ ಸೇಮ್ ಸ್ಟಾಫು, ಸೇಮ್ ಬಿಲ್ಡಿಂಗ್, ಎಲ್ಲ ಸೇಮ್ ಇದೆ. 60 ಅಡ್ಮಿಷನ್ ಫುಲ್ ಆಯ್ತು, 120 ಬಂತು. ಎಲ್ಲಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಲಾಸ್ಟ್ ಪಾಯಿಂಟ್, ಲ್ಯಾಂಡ್ ಡಾಕ್ಯುಮೆಂಟೇಶನ್. ಲ್ಯಾಂಡ್ ಡಾಕ್ಯುಮೆಂಟ್ಸ್ ನಾನು ಬಂದಾಗ ಇಲ್ಲಿ ಒಬ್ರು ಮೇಜರ್ಮೆಂಟ್ ಮಾಡಕ್ ಬಂದಿದ್ರು ಸರ್ ಕಾಲೇಜಲ್ಲಿ. ಗೌರವ್ ಸರ್ ಏನ್ ಹೇಳಿದ್ರು, ಮೇಜರ್ಮೆಂಟ್ ಮಾಡಕ್ ಕ್ರಿಕೆಟ್ ಸ್ಕೂಲ್ ಹೇಳಿದ್ರು, ಅಂಕಲ್ ಏನ್ ಕಟ್ಲತ್ತೀರಿ ಅಂತ ಕೇಳಿದ್ರು. ನಾನು ನಂಗೆ ಏನು ಗೊತ್ತಿಲ್ಲಪ್ಪ ಇದ್ರ ಬಗ್ಗೆ ಅಂತ. ಇಲ್ಲ ಸರ್ ನೀನೇ ಮಾರ್ಕೆಟ್ ಮಾಡ್ಯಾರಲ್ಲ. ನಾನು ಚೆಕ್ ಮಾಡಿದೆ, ಪ್ರಿನ್ಸಿಪಲ್ಸ್ ಎಲ್ಲ ಕಲ್ಗೆ. ಇಲ್ಲ ಸರ್ ಅವ್ರು ಬರ್ತಾರ, ಗಲಾಟೆ ಮಾಡ್ತಾರ, ಯಾವ ಲ್ಯಾಂಡ್ ಡಿಸ್ಪ್ಯೂಟ್ ನಡೀತಾರೆ, ನಮ್ಮ ಹೆಸರು ಏನೂ ಇಲ್ಲ. ಪಾಣಿ ನಕಲೆಲ್ಲ ತೆಗೆದು ಸ್ಟಾರ್ಟ್ ಮಾಡಿದ್ರೆ 30 ವರ್ಷ ಪಾಣಿ ನಕಲ್ ತೆಗೆದ್ರೆ ಎಲ್ಲೂ ನಮ್ಮ ಹೆಸರಿಲ್ಲ. ಯಾರ್ಯಾರ್ದು ಹೆಸರಾಗೆ ಹೆಸರು ಮಾಡಿ ಅವ್ರು ಏನ್ ಮಾಡ್ಯಾರ, ಮತ್ತೆ ಕೊಡಿ ಮಾಡ್ಕೊಂಡ ಸರ್ ಥ್ರೂ ಅಸಿಸ್ಟೆಂಟ್ ಕಮಿಷನರ್ AC-ಲಿಂದ. ಅಂದ್ರೆ ತಾಯಿಗೂ ತನ್ನ ಕಾಕಾಗಾಯ್ತು ಮಕ್ಕಳಿಗೆ ನಮ್ಮ ಪಾಲದ ಅಂತ ಹೇಳಿ ಮಾಡಿ ನೆಕ್ಸ್ಟ್ ಕೋರ್ಟಿಗೆ ಹೋಗ್ಯಾರ. ಏನಂತ ಸರ್ ನಾವು 10 ಬಸ್ ಹಾಕಿದ್ರೆ BB ಕ್ಯಾಂಪಸ್ ನಮ್ಗೆ ಲ್ಯಾಂಡ್ ಅದ ಅಂತ ಹೇಳಿ. ಮತ್ತೆ ನನಗೊಂದು 5 crores ಇಲ್ಲಿ ಮುನ್ಸಿಪಾಲಿಟಿ ಕೌನ್ಸಿಲರ್ ಏರಿಯಾದೆ ನಂಗೆ 5 crores ಆಫರ್ ಕೊಟ್ಟಿದ್ರು. ರಜನೀಶ್ ಏನೇನು ಸುಮ್ ಕೊಡು, ಹೆಂಗೋ ಕಂಪೌಂಡ್ ಬಿದ್ದದ, ಜಸ್ಟ್ ಒಂದ್ಸಲ ಫೆನ್ಸಿಂಗ್ ಹಾಕೋತೇವೆ ಅಲ್ಲಿ ದುಡ್ಡು ಕಾಣಿಸಲ್ಲ ಇಟ್ಕೊಂಡಾಗ. ಆಮೇಲೆ ಸ್ವಲ್ಪ ಹೆಂಗ್ ಮಾಡಕ್ ಮಾಡ್ತೀವಿ, ನೀ ಸುಮ್ಮನಿರು ನಿಂತಾಗ ಅಂತ ಹೇಳಿ. ಇಲ್ಲ ಆಗಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಹೋಗಿ ನಿಂತ ಆಜು ಬಾಜು ಕಂಪೌಂಡ್ ಕಟ್ಕೋತ, ನೀ ನಮ್ಮ ಕಂಪೌಂಡ್ ಬಂದಿಲ್ಲಪ್ಪ ಅಂತ ಕೇಳ್ತಾರೆ. ಅದು ಮಾಡಿ ಸರ್ ಫುಲ್ 48 ಎಕರೆ ಅಷ್ಟು ನಮ್ಮ ಹೆಸರಿಗೆ ಯಾವುದೇ ಪಾಣಿ ತೆಗೀರಿ ಫುಲ್ BB ಗೌರ್ಮೆಂಟ್ ಕಾಲೇಜ್ ಹೆಸರು ಬರ್ತದೆ. ಮತ್ತೆ 4 ಕೇಸ್ ಇತ್ತು ಸರ್ ಕೋರ್ಟಾಗ, ಇನ್ಕ್ಲೂಡಿಂಗ್ ಹೈಕೋರ್ಟ್ ಆಗ. ಅಷ್ಟು ಸ್ಕ್ವಾಶ್ ಮಾಡಿಸಿ ಇವತ್ತು ಯಾವುದೂ ಕೇಸು ಇಲ್ಲ ನಮ್ಮ ಪ್ರಾಪರ್ಟಿ ಮೇಲೆ. ಅಷ್ಟು ನೀಟ್ ಮಾಡಿದ್ವಿ. ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ಮತ್ತೆ ಮಾಡಕ್ಕೆ ನನಗೆ ಹೊಸ ಟೀಮ್ ಇದೆ, ಫುಲ್ ಸಪೋರ್ಟ್ ಮಾಡ್ತಾ ಇದಾರೆ. ನಮೋಶಿ ಸರ್ ಆಯ್ತು, ರಾಜಾವಿ ಆಯ್ತು, ನಮ್ಮ ಸೆಕ್ರೆಟರಿ ಉದಯ ಆಯ್ತು, ಕೈಲಾಶ್ ಪಾಟೀಲ್ ಆಯ್ತು, ನಮ್ಮ ಕನ್ವೀನರ್ ಮಾಡಿದಾಗ ನಮ್ದು ಸಾಯಿನಾಥ್ ಪಾಟೀಲ್ ಅದಾರೆ, ಚಂದು ರಾಂಪುರ್ ಅದಾರೆ, ಮತ್ತೆ ನಮ್ದು ಹರ್ವಾಲ್ ಸರ್ ಅದಾರೆ, ಮತ್ತೆ ನಿಶಾಂತ್ ತೆಲಿ ಅವರು, ಕಿರಣ್ ದೇಶಮುಖ್ ಅವರು, ಅನಿಲ್ ಪಟ್ಟಣ್ ಸ್ವಲ್ಪ ಜಗಳ ಆಡ್ತಾ ಇರ್ತಾರೆ, ನಮ್ಮ ಸೆಕೆಂಡ್ అందరూ ಮಾಡ್ತಾರೆ. ಅಲ್ಲೇನು ಗಟ್ಟಿ ಅವರು ಬೆಳ್ತಂದಿ ನಮ್ಮ ಅಳಿಯದಾರೆ, ಅವರೊಬ್ಬರೇ ಮತ್ತೆ ಇವರು ನಮ್ದು ಕೈಲಾಶ್ ಪಾಟೀಲ್ ಬೀದರ್ ಇಬ್ಬರು ಅಳಿಯದಾರೆ ಸಪೋರ್ಟ್ ಮಾಡ್ತಾರೆ. ಮತ್ತೆ ನಮ್ದು ಮರ್ಬಲ್ ಸರ್ ಎಲ್ಲ ಸಪೋರ್ಟ್ ಮಾಡಿ ಚೆನ್ನಾಗಿ ನಡೆದಿದ್ದಾರೆ. ಎಲ್ಲಕ್ಕಿಂತ ನೀವು ನಮಗೆ ಸಪೋರ್ಟ್ ಮಾಡಿ, ನೀವು ನನ್ನ ಸೀನಿಯರ್ಸ್,
ನನ್ನ ತಂದೆ ಆಗಲಿ ಎಲ್ಲ ಅಷ್ಟು ಮಂದಿ ಸೀನಿಯರ್ಸ್ ಕೂತಿದ್ರಿ. ನೀವೆಲ್ಲ ಆಶೀರ್ವಾದ ಮಾಡಿ ಮನೆಗೆ ಬಂದಾಗ ಹಿಂಗೆ ಹೋಗಿಸ್ಕೊಡ್ತೀವಿ. ರಜೇಶ್ ಚಂದ ಮಾಡತ್ತೆ ಮಾಡೋ ನಾವು ನಿಂತಿದ್ದೀವಿ ಅಂತೇಳಿ ನಾನು ಆಶೀರ್ವಾದ ಮಾಡಿರಿ. ಅದಕ್ಕೆ ಲೈಫ್ ಯಾವತ್ತೂ ನಿಮ್ಮ ಆಶೀರ್ವಾದ ಮಾಡಿದ್ರೆ ನಾವು ಮಾಡಲ್ಲ ಅಂತ ಹೇಳಿ ನಾನು ಮಾತಾಡ್ತೀನಿ. ಶುಭವಾಗಲಿ ಅಂತ ಸಂದರ್ಭದಲ್ಲಿ ಹೇಳ ಬಯಸ್ತಾ ಇದ್ದೀನಿ. ಇದಕ್ಕೆ ನಾನಾಗಲಿ ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ಅಂದರೆ ಬೀದರ್ಗೇನೆ ಖರ್ಚು ಮಾಡೋದದ ಇಲ್ಲಿವರೆಗೆ ನಾವು ಯಾವ್ದ್ರದ್ದು ಚೌಕಶಿ ಮಾಡಿಲ್ಲ. ಹಣ ಕೊಡುವಲ್ಲಿ ನಾವು ಇಲ್ಲಪ್ಪ ಈಗ ಸದ್ಯ ಇಷ್ಟೇ ಮಾಡೋಣ, ಅದಾದ್ಮೇಲೆ ಮುಂದೆ ನೋಡೋಣ, ಮುಂದಿನ ವರ್ಷ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಮಾಡೋಣ, ಈಗ ಸದ್ಯ ಬೇಡ. ನಿಮ್ಮ ಸೈನಿಕ್ ಸ್ಕೂಲಿನ ನಿಯಮದ ಪ್ರಕಾರ ಬಹುಶಃ ಫಸ್ಟ್ ಇಯರ್ ಅವ್ರ ಸೆಕೆಂಡ್ ಇಯರ್ ಇಷ್ಟ ಆದ್ರೆ ಸಾಕಂತ ಇರ್ಬೋದು. ಆದರೆ ಅದಕ್ಕೆ ನಾವು ಹಿಂದೆಟ್ಟಾಗ್ತಾ ಇಲ್ಲ. ನೀವು ಎಷ್ಟು ವೇಗದಲ್ಲಿ ನೀವು ಆ ಕೆಲಸ ಮಾಡ್ತೀರಿ, ನಾವು ಪೂರ್ತಿ ಕಟ್ಟಡವನ್ನು ಮುಗಿಸೋಣ ಅಂತ ನಾನು ಹೇಳ್ತೀರಿ. ಫೈನಾನ್ಸ್ ಇಸ್ ನಾಟ್ ಅ ಪ್ರಾಬ್ಲಮ್ ಅಂತ ಭಾಳ ಸ್ಪಷ್ಟ ಆಗುತ್ತೆ. ಫೈನಾನ್ಸ್ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಸಂಸ್ಥೆ ಒಮ್ಮೆಲ್ಲೊಮ್ಮೆ ಭಾಳ ದುಡ್ಡು ಬಂತೇನ್ರಿ ಅದು ಬಂತೇನಂತ ನೀವೆಲ್ಲ ಅನ್ಬೋದು. ಖರೆ ಹೇಳ್ಬೇಕಂದ್ರೆ ಆ ಥರ ಏನೂ ಆಗಿಲ್ಲ. ವಾಸ್ತುಸ್ಥಿತಿಯನ್ನು ಹೇಳ್ತಾ ಇದ್ದೀನಿ, ಮತ್ತು ಯಾವುದೂ ವಿಚಾರ ಇಲ್ಲ. ಯಾರಿಗೂ ಟೀಕೆ ಮಾಡ್ಬೇಕಂತೂ ಹೇಳಲಿಕ್ಕೆ ಇಚ್ಛೆ ಪಡಲ್ಲ. ಹೊರತಾಗಿ ನಮ್ಮನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಅನ್ಲೆಸ್ ವಿ ಅಂಡರ್ಸ್ಟ್ಯಾಂಡ್ ಅವರ್ ಸೆಲ್ಸ್ ಇನ್ ಅ ಮಚ್ ಬೆಟರ್ ವೇ, ನಾವು ಸುಧಾರಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಫಾಲ್ಸ್ ಪ್ರೆಸ್ಟೀಜಲ್ಲಿ ಹೋಗೋದು ಬೇಡ. ನಮ್ಗೆ ಅದು ಅದ ಇದು ಅದ ಭಾಳ ಅಡಂಬರು ಬೇಡ. ನಮ್ಮ ಸ್ಥಿತಿ ಎಲ್ಲಿಗೆ ಬಂದಿತ್ತು ಜಾಬ್ ಶೆಟ್ಟಿ ಸಾಹೇಬ್ರೆ ಅಂತಂದರೆ, ಸರ್ ಒಂದು 30, 40, 50, 60 ಇನ್ಪೇಷಂಟ್ ಬಸವೇಶ್ವರ ಆಸ್ಪತ್ರೆ. ಒ ಪಿ ಡಿ ಎಷ್ಟು 60, 70, 80, 100. ನಮ್ಮ ಡಾಕ್ಟರ್ ಸಾಹೇಬ್ರು ನೋಡ್ಲಿಕ್ಕೆ ಓಂಕಾರ ಸಾಹೇಬ್ ಸಣ್ಣ ಸಣ್ಣ ಕ್ಲಿನಿಕ್ದವ್ರು ಅಷ್ಟು ಅಡ್ಮಿಷನ್ಸ್ ಅವ, ಸಣ್ಣ ನರ್ಸಿಂಗ್ದವ್ರು ಅಷ್ಟು ಅಡ್ಮಿಷನ್ಸ್ ಅವ. ನಮ್ಗೇನಾಗ್ಯದ? ವಾಟ್ ಹ್ಯಾಪನ್? ಇಟ್ಸ್ ವೆರಿ ಶಾಕಿಂಗ್, ವೆರಿ ಶಾಕಿಂಗ್. ಯಾರು ತಪ್ಪು ತಿಳ್ಕೊಬೇಡ್ರಿ. ವಿಶೇಷವಾಗಿ ನಮ್ಮ ಸಿಬ್ಬಂದಿ ವರ್ಗದವ್ರಿಗೆ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ, ಆ ಕೆಲಸ ಮಾಡೋ ಕಲ್ಚರ್ ಎಲ್ಲೂ ಕಡಿಮೆ ಆಗಿಲ್ಲ. ಯಾಕೆ ಕಡಿಮೆ ಆಗಬೇಕು? ಎಚ್ ಕೆ ಸೊಸೈಟಿ ಅಂದ್ರೆ ಹಿಂಗೇನಾ? ಕೆಲಸ ಮಾಡ್ಲಾರ್ದೂ ಪಗಾರ ಕೊಡ್ತಾರ, ಕಡಿಮೆ ಕೆಲಸ ಮಾಡಿದ್ರು ಪಗಾರ ಕೊಡ್ತಾರ, ಸೈನ್ ಮಾಡ್ಬೋದೂ ಪಗಾರ ಕೊಡ್ತಾರ. ನಡೆಯೋದಿಲ್ಲ. ದಿಸ್ ಕೆನಾಟ್ ಕಂಟಿನ್ಯೂ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ. ಎಲ್ಲಿವರೆಗೆ ಅಂದರೆ ಬಸವೇಶ್ವರ ಆಸ್ಪತ್ರೆ ಅಥವಾ MR ಮೆಡಿಕಲ್ ಕಾಲೇಜ್ನಲ್ಲಿ ನಾವೆಲ್ಲ ಸ್ವಲ್ಪ ಮೆಂಬರಿಗೆ ಖಂಡಿತ ನಮ್ಮ ಮೆಂಬರ್ಗಳಿಗೆ, ಯಾಕಂದ್ರೆ ಅವರಿಂದ ನಮ್ಗೆ ಆಯ್ಕೆ ಮಾಡಿಕೊಟ್ರಿ, ನಾವು ಅವ್ರಿಗೆ ಗೌರವ ಕೊಡ್ತೀವಿ, ಅವರಿಗೆಲ್ಲ ರೀತಿಯ ಸಹಕಾರವನ್ನು ಕೊಡುವಂಥದ್ದು ನಮ್ಮ ಧರ್ಮ. ಮೊದಲನೇ ಕೆಲವೇ ದಿವಸದಲ್ಲಿ ಕೆಲವು 1, 2, 3 ಮೆಂಬರ್ಗಳಿಗೆ ನಾವು ನೌಕರಿಯಿಂದ ತೆಗೆದುಬಿಟ್ಟಿದ್ದೇವೆ. ಎಲ್ಲಿ? MR ಮೆಡಿಕಲ್ ಕಾಲೇಜಲ್ಲಿ. ನೀವೇನಾರೇ ಸರಿಯಾಗಿ ಕೆಲಸ ಮಾಡಿ ನಮ್ಮ ಗೌರವವನ್ನು ಉಳಿಸಿ ನಮ್ಮ ಮೆಡಿಕಲ್ ಕಾಲೇಜ್ ಸುಧಾರಣೆ ಮಾಡಲಿಲ್ಲ ಅಂತಂದ್ರೆ ಬಹುಶಃ ಭಗವಂತ ನಮಗೆ. ಅವರ ಒಂದು ಆಡಳಿತ ಮಂಡಳಿ ಇದ್ದೆ, ಇನ್ನೊಂದ್ಸಲ ನಮೋಶಿ ಅವರು ಇದರಲ್ಲಿದ್ದೆ. ನನಗೆ ಯಾವಾಗಾರ ಬೀದರ್ ಡೆವಲಪ್ಮೆಂಟ್ ಬಗ್ಗೆ ಏನಾದರೂ ಮಾಡಬೇಕು ಅಂತ ಅಂದಾಗ ಅವತ್ತ ಪರಿಸ್ಥಿತಿನೂ ಹಾಗಿತ್ತು ಏನೋ ಗೊತ್ತಿಲ್ಲ. ಅದನ್ನ ನೇರವಾಗಿ ಅವ್ರಿಗೆ ನಾನು ಟೀಕೆ ಮಾಡ್ತಾ ಇಲ್ಲ. ನಮ್ಮ ರಾಜು ಬಿಮ್ಮಳ್ಳಿ ಅವರು ಇಲ್ಲೇ ಕೂತಿದ್ದಾರೆ. ಏನಾದ್ರೆ ಒಂದು ಸುಣ್ಣ ಹಚ್ಚಬೇಕು ಅಂದ್ರೆ ಮೊನ್ನೆ 3 ವರ್ಷ ಐತ್ರಿ ಹಚ್ಚಿ ಅಂತ ಅಂತಿದ್ರ. ಅದಕ್ಕೆ ಯಾವತ್ತೂ ಏನಾದ್ರೆ ನಮ್ಮ ಬೀದರ್ಗೆ ಏನಾದ ನೋಡುವಾಗ ನಿಮ್ಮ ಅಭಿಪ್ರಾಯ ಈ ರೀತಿ ಇದ್ದಿಲ್ಲ. 48 ಎಕರೆ 50 ಎಕರೆ ಗೊತ್ತಿದ್ದಿಲ್ಲ. ಸನ್ಮಾನ್ಯ ಶ್ರೀ ರಾಮ್ಪುರಿ ದೇವೇಂದ್ರ ರಾಮ್ಪುರಿ ಅವರು ಅವತ್ತೇ ಏನದ ಅಂದ್ರೆ ಇದು ಮಾಡಿಬಿಟ್ಟಿದ್ರು. ಜಾಗ ಕೂಡ ಯಾರು ಕಳ್ತನ ಮಾಡಿಲ್ಲ, ಜಾಗ ಕೂಡ ಇಲ್ಲೇ ಇತ್ತು. ಇವತ್ತು ಕಾಸ್ಟ್ಲಿ ಆಗತ್ತೆ ಜಾಗ. ಹೆಚ್ಚು ಕಡಿಮೆ ಯಾರು ಈಚೆಕಾಚೆಗೆ ಬರೋರು ಏನದ ಯಾರು ಕೇಳೋದು ಹೋದ್ರೆ ಬರೋರೆ. ಹೀಗಾಗಿ ಇವತ್ತೇನದ ನೀವು ಸ್ವಲ್ಪ ಕಣ್ಣು ತೆರೆದಿರಿ ಬೀದರ್ಗೆಲ್ಲ ಅಂತ ಅನಿಸ್ತಾ ಇದೆ. ಅಂದ್ರೆ ನಿಮಗೂ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಎಚ್ಚರ ಆಗ್ಯದ. ಬೀದರ್ಲಿಂದೇ ನಾವು ಗೆದ್ದಿದ್ದೇವೆ ಒಬ್ಬರು. ಅಲ್ಲ, ಈ ಮಾತು ನಾನು ಬಹಳ ಒಂದು ಇದರ್ಲಿಂದ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾವು ಮಾಡಿದ್ದೇವೆ ಕೆಲಸ, ನಿಮಗೆ ಗೆಲ್ಲಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೆವು, ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿದೆವು. ಈ ಆಡಳಿತ ಮಂಡಳಿಯಲ್ಲಿ ಏನದ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಏನದ ನಾವು ಸಪೋರ್ಟ್ ಮಾಡಿದ್ದೆವು. ಅದಕ್ಕೆ ಇವತ್ತು ನೀವು ನಮ್ಮ ಎದುರು ಕುರ್ಚಿ ಮೇಲೆ ಕುಂತು ಮಾತಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ನಮ್ಗೇನದ ಅಂದ್ರೆ ಇವತ್ತು ನೀವು ಕೂಡ ಆ ಪ್ರೇರಣೆ ಇಟ್ಕೊಂಡು ಆ ವಿಶ್ವಾಸ ನಾವು ತೋರಿಸಿದ್ದು ನಿಮ್ಮ ಮೇಲೆ. ಅದಕ್ಕೆ ನೀವೇನದ ಇವತ್ತು ನಮ್ಗೆ ರುಚಿಕರವಾದಂತಹ ಒಂದು ಪದಾರ್ಥ ಕೂಡ ಕೊಡ್ತಾ ಇದ್ದೀರಿ. ಇವತ್ತು ನಿಮ್ಮ ಮನಸ್ಸಿನ ಪರಿವರ್ತನೆ ಆಗ್ಯದ ಭಾಳ ಬೀದರ್ ಮೇಲೆ. ಅದಕ್ಕೆ ನೀವೇನೀಗೇನು ಪ್ರಪೋಸಲ್ ಇಟ್ಟಿರಿ, ನರ್ಸಿಂಗ್ ಕಾಲೇಜು, ಆಮೇಲೆ ಇನ್ನೊಂದು ಯಾವುದು ಫಿಸಿಯೋಥೆರಪಿ,
ನರ್ಸಿಂಗ್ ಕಾಲೇಜ್ ಇವತ್ತು ನಾವು ನಡೆಸ್ತಾ ಇದ್ದೇವೆ. ನಮ್ಮ KRE ಸಂಸ್ಥೆಯಲ್ಲಿ ಭಾಳ ಒಳ್ಳೆ ರೀತಿ ನಡೆದಿದೆ. ಬೀದರ್ನಲ್ಲಿ ಸುಮಾರು ಕಾಲೇಜ್ಗಳಿದ್ದಾವೆ, ಎಲ್ಲವನ್ನೂ ಒಳ್ಳೆ ರೀತಿ ನಡೀತಾ ಇದೆ ನರ್ಸಿಂಗ್ ಕಾಲೇಜ್. ತಾವು ಬೇಕಾದ್ರೆ ನರ್ಸಿಂಗ್ ಕಾಲೇಜು ಹಾಕ್ಬೋದು, ಜೊತೆಗೆ ಫಿಸಿಯೋಥೆರಪಿನೂ ಹಾಕ್ಬೋದು. ಯಾಕೆ ಯಾಕೆ ಹಾಕ್ಬಾರ್ದು? ಎರಡೂ ಹಾಕಿರ್ಬೇಕಿದ್ರೆ ಫೈನಾನ್ಸ್ ಏನೂ ಕೊರತೆ ಇಲ್ಲ ನಿಮಗೆ. ಆಮೇಲೆ ಇನ್ನೊಂದು ಯಾವುದೇ ಸಂಸ್ಥೆ ಆದರೆ ಇಲ್ಲಿಂದೇ ನಾವು ರೆವೆನ್ಯೂ ಜನರೇಟ್ ಮಾಡ್ಕೊಡ್ತೀವಿ ನಿಮಗೆ. ಸ್ಟಾರ್ಟಿಂಗ್ನಲ್ಲಿ ನೀವು ಏನಂದ್ರೆ ಎಲ್ಲ ಸ್ಟ್ರಕ್ಚರ್ ಎಲ್ಲ ಮಾಡ್ಕೊಡ್ಬೇಕಾಗ್ತದೆ ಅಷ್ಟೇ. ಒಂದ್ಸಲ ಏನಂದ್ರೆ ನೀವು ಸ್ಟ್ರಕ್ಚರ್ ಮಾಡಿಕೊಟ್ಟಿದ ಮೇಲೆ ರೆವೆನ್ಯೂ ಇಲ್ಲಿಂದ ಜನರೇಟ್ ಆಗ್ತದೆ. ಏನಾಗಿದೆ ಬೀದರ್ ಮೇಲೆ, ಈಗ ಮೆಡಿಕಲ್ ಕಾಲೇಜ್ ಬಗ್ಗೆ ಹೇಳಿದ್ರಿ ನೀವು. ನಾವು ಯಾವಾಗ ಬೀದರ್ ಕಡೆಯಿಂದ ನಾವು ಮೆಡಿಕಲ್ ಕಾಲೇಜ್ ಕೇಳಿದಾಗ ನೀವು ರಾಯಚೂರು ಕೊಟ್ಟಿದ್ರಿ ಹಿಂದೆ. ಅದೇ ಸಮಯದಲ್ಲಿ ನೀವು ಅಧ್ಯಕ್ಷರು, ಅವತ್ತಿನ ಅಧ್ಯಕ್ಷರು ಯಾರೇ ಇತ್ತು ಅವತ್ತೇನಾಯ್ತು, ಮಲಕರೆಡ್ಡಿ ಅವ್ರ ಪ್ರೇರಣಾಗ ಐತೆ ಮೋಸ್ಟ್ಲಿ, ಬಸವರಾಜಪ್ಪ ಇದ್ದಾಗ, ಇಲ್ಲ ನಾವು ಯಾವ್ದಾದ್ರು ಒಂದು ಕೊಡ್ತೀವಿ, ರಾಯಚೂರ್ಗಾರ ಕೊಡ್ತೀವಿ, ಬೀದರ್ಗಾರ ಕೊಡ್ತೀವಿ ಅಂತಂದ್ರು. ಸ್ವಲ್ಪ ವಜ್ಜಿ ರಾಯಚೂರ್ದಾಗ ಹೆಚ್ಚಿಗೆ ಐತೇನೋ ಆ ಕಡೆ ಕೊಟ್ರಿ. ಈಗ ವಾಲಿ ಅಂತವ್ರು ಹೇಳೋದಾದ್ರೆ ಮಸ್ಬೂತಿ ಅಂತ ಕುಂತು ಯಾಕೆ ಕೊಡಲಿ ಅಂತ ಕೇಳ್ತಾರ, ಅದಕ್ಕೆ ನಾವೆಲ್ಲ ಸ್ವಲ್ಪ ಒಂದು ಲೈನ್ದಾಗ ನಿಂತು ಮಾತಾಡ್ತಿದ್ವಿ. ನಿಮ್ಗೆ ಏನು ಅಧ್ಯಕ್ಷರೇ ಹಿಂಗೆ ಹಂಗ, ಏನು ಅಧ್ಯಕ್ಷರೇ ಹಿಂಗೆ, ಅವ್ರು ಏನಾದ್ರೆ ಕೈ ತೋಳೆ ಹಚ್ತಾರ ಕಾರ್ಯ ಕೊಡ್ತಿದ್ರು. ಅಲ್ಲ ಅಂದ್ರೆ ಏನೇ ಆಗಲಿ ಜನಸಾಮಾನ್ಯರ ಕಡೆದು, ನಮ್ಮ ಒಂದು ಈ ಬೀದರ್ ಭಾಗದ ಇದ್ರ ಕಡೆದು ಇವತ್ತು ವಾಲಿಯವರು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಆ ಪ್ರಯತ್ನಕ್ಕೆ ಫಲ ಸಿಗ್ತಾ ಇದೆ. ನಮ್ಮ ಆಡಳಿತ ಮಂಡಳಿಯವರು ಮನಸ್ಸು ಮಾಡಿದ್ದಾರೆ, ಬೀದರ್ ಅಭಿವೃದ್ಧಿ ಆಗಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಕೂಡ ಬಂದಿದೆ. ಅದಕ್ಕೆ ನಾವೆಲ್ಲರೂ ಬೀದರ್ನ ಎಲ್ಲ ಇವತ್ತು ನಾವು HKE ಸದಸ್ಯರು ನೀವು ಯಾವತ್ತೂ ಚಿರಋಣಿಯಾಗಿದ್ದೇವೆ ಅಂತ ನಾನು ಹೇಳ್ತೀನಿ, ಎಲ್ಲರ ಪರವಾಗಿ ಹೇಳ್ತಾ ಇದ್ದೇನೆ. ಆಮೇಲೆ ಇಲ್ಲಿ ಸೈನಿಕ್ ಸ್ಕೂಲ್ ಆಗಿದ್ದು ಕೂಡ ಬಹಳ ಸಂತೋಷದ ವಿಷಯ. ಭಾಳ ದಿವಸದಿಂದ ಬೇಡಿಕೆ ಇತ್ತು ಈ ಭಾಗಕ್ಕೆ. ಆ ಕೆಲಸ ಬೇರೆಯವರಿಂದ ಈ ಭಾಗದಲ್ಲಿ ಕೊಡ್ತಿದ್ದಿಲ್ಲ, ಏನೋ ಒಂದು HKE ಸಂಸ್ಥೆ ಮುಂದೆ ಬಂದಿದೆ ಅಂತ ತಿಳ್ಕೊಂಡು ಆ ಸೈನಿಕ್ ಸ್ಕೂಲ್ ಸಿಕ್ಕಿದೆ ನಿಮಗೆ. ಅದು ಕೂಡ ಒಳ್ಳೆ ಫ್ಯೂಚರ್ ಇದೆ. ಬರೋ ದಿನಗಳಲ್ಲಿ ಅದಕ್ಕೂ ಕೂಡ ಒಳ್ಳೆ ಅಡ್ಮಿಷನ್ಸ್ ಆಗ್ತವೆ.